ನಮ್ಗಿದು ಇರೋದು ಒಂದೇ ಮನೆ ಸರ್. ನಾವು 3 ಜನ ಮಲಗಿದ್ವಿ. ಮಳೆ ಬಂದು ಈ ಥರ ಆಗೈತೆ. ನಮ್ಗೆ ಇರೋಕೆ ಒಂದೇ ಮನೆ, ವ್ಯವಸಾಯ ಮಾಡ್ಕೊಂಡು ಎಷ್ಟೊತ್ತಲ್ಲ ಆಯಿತು? ಹೆಂಗಾಯ್ತು? 8 ಗಂಟೆ ಸರಿ ಸುಮಾರು ಆಯಿತು ಸರ್. ಏನು ಗುಡುಗು ಸಿಡ್ಲು ಜೋರ ಆಯಿತು? ಗುಡುಗು ಸಿಡ್ಲು ಎಲ್ಲ ಬಂದು ನಾವು ಆಚೆ ಬರೋ ಟೈಮಲ್ಲಿ ಬಿತ್ತು ಸರ್. ಏನಾಗಿಲ್ಲ? ಮಗುಗೇನೂ ಆಗಿಲ್ಲ ಸರ್. ನಮ್ಮ ಮಾವ ಬಂದು ನಮಗೆ ಕರ್ಕೊಂಡು ಇದು ದಿಢೀರ್ನ ಕುಸಿದು ಬಿಡ್ತಾರೆ. ಬಿತ್ತು ಸರ್. ನಮ್ಮ ಮೇಲೆ ಬೀಳ್ಬೇಕಾದ್ರೆ ಸೈಡಲ್ಲಿ ನೀವು ಅಷ್ಟೊತ್ತಿಗೆ ಆಚೆ ಓಡೋಗ್ಬಿಟ್ಟು ಆಚೆ ಹೋಗ್ತೀವಿ. ನಿನ್ನೆ ರಾತ್ರಿ 8 ಗಂಟೆ ಸುಮಾರಿಗೆ ಜೋರು ಮಳೆ ಸ್ಟಾರ್ಟ್ ಆಯಿತು. ಇಲ್ಲಿ ಮನೆಯಲ್ಲಿ ಈ ಅಮ್ಮ ವಾಸ ಮಾಡ್ತಾರೆ, ಮಗು ಅವ್ರ ಗಂಡ. ಇಲ್ಲಿ ಏನು ಮಾಡಿದ್ರು, ಬೇಗನೆ ಊಟ ಮಾಡಿ ಮನೆ ಸೇರ್ಕೊಂಡಿದ್ದಾರೆ. ಇಲ್ಲಿ ಮಗುನ ತಾಯಿಯಲ್ಲಿ ಮಂಚದ ಮೇಲೆ ಮಲಗಿದ್ದಾರೆ. ತುಂಬ ಸಿಡ್ಲು ಗುಡುಗು ಜಾಸ್ತಿ ಆಗಿದ್ದಕ್ಕೆ ಇವರು ಮಾವನವರು ಪಕ್ಕದಲ್ಲೇ ಇರ್ತಾರೆ, ಅವರು ಕರೆದಿದ್ದಾರೆ ಬಂದುಬಿಡ್ರಿ ಇಲ್ಲಿಗೆ ಅಂತಂತೇಳಿ. ಅವರು ಬಂದು ಕರೆದು ಬಾಗಿಲು ತೆಗೆದು ಅವ್ರನ್ನ ಕರ್ಕೊಂಡು ಹೋಗ್ಬಿಡೋಣ ಅಷ್ಟೊತ್ತಿಗೆ ಜೋರು ಮಳೆ ಗಾಳಿ ಇತ್ತು. ಕರೆಯೋಷ್ಟೊತ್ತಿಗೆ ಈ ಕಡೆ ಇಲ್ಲಿ ಮುರಿದು ಬಿದ್ದಿದೆ. ಇದು ಇಲ್ಲಿ ಮುರಿದು ಬೀಳೋ ಬದಲು ಅಲ್ಲಿ ಮುರಿದು ಬಿಟ್ಟಿದ್ರೆ ಪಾಪ ತಾಯಿ ಮತ್ತು ಮಗು ಇಬ್ಬರೂ ಜೀವಕ್ಕೆ ಅಪಾಯ ಆಗಿರೋದು. ಆ ಮಳೆನಲ್ಲೇ ಮಗುನ ತಾಯಿನ ಅವರು ಗಂಡ ಪಾಪ ಕರ್ಕೊಂಡು ಆ ಕಡೆ ಮನೆಗೆ ಹೋಗಿ ಸೇಫ್ ಆಗಿದ್ದಾರೆ. ಬಟ್ ರಾತ್ರಿ ಎಲ್ಲ ಇಲ್ಲಿ ನೀರೆಲ್ಲ ತುಂಬಿಕೊಂಡು ಇಲ್ಲಿ ಎಲ್ಲ ಮುರಿದೋಗಿದೆ. ಇಲ್ಲಿ ಮುರಿಯೋ ಬದಲು ಅಲ್ಲಿ ಮುರಿದಿದ್ರೆ ಇಬ್ಬರು ಜೀವಕ್ಕೆ ಅಪಾಯ ಆಗಿಬಿಟ್ಟಿರೋದು. ಮತ್ತು ತಿರ್ಗಾ ಬೆಳಗ್ಗೆ ಎಲ್ಲ ನೀರೆಲ್ಲ ಹೊರಗಡೆ ಹಾಕಿ ಇಬ್ಬರು ಗಾರ್ಬೇಜಸ್ ಎಲ್ಲ ಹಂಗೆ ಇದೆ. ಸರ್ಕಾರಕ್ಕೆ ರಿಪೋರ್ಟ್ ಕೊಡೋದ್ರಿಂದ ಅದು ಹಂಗೆ ಇಟ್ಟಿದ್ದಾರೆ. ಏನನ್ನ ದಯವಿಟ್ಟು ಇವ್ರಿಗೆ ಸ್ವಲ್ಪ ಬೇಗ ಇದನ್ನು ಪ್ರೋಸೆಸ್ ಮಾಡಿ ಅವ್ರಿಗೆ ಇರೋದಕ್ಕೆ ಮನೆ ಬಿಟ್ಟರೆ ಮನೆ ಬೇರೆ ಯಾವುದೂ ಇಲ್ಲ. ಇದ್ರ ಬಗ್ಗೆ ಗಮನ ಹರಿಸ್ಬಿಟ್ಟು ಕಂದಾಯ ಇಲಾಖೆಯವರಾಗಲಿ, ಇದು ಸಂಬಂಧಪಟ್ಟ ಇಲಾಖೆಯವರು ಯಾರೇ ಆಗಿರಲಿ ಇದ್ರ ಬಗ್ಗೆ ಸೂಕ್ತವಾಗಿ ಶೀಘ್ರವಾಗಿ ಇದನ್ನು ಕೆಲಸ ಮಾಡಿಕೊಡ್ಬೇಕು ಅಂತ ಹೇಳ್ಬಿಟ್ಟು ನಾನು ವಿಡಿಯೋ ಅಂತ ಬಂದಿದ್ದೀನಿ.